ರಾಜಗುರು ಸರ್ ನಮಸ್ಕಾರ. ನಮಸ್ತೆ. ಬಿಂದು ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಹತ್ರ ಬರ್ತಿದೆ ರಿಲೀಸ್, ಮಾರ್ಚ್ 15 ರಿಲೀಸ್ ಆಗ್ತಿದೆ ಸಿನಿಮಾ. ಹೌದು. ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ, ಹೌದು. ನಿಮ್ಮ ಮೊದಲ ಅಭಿನಯದ ಸಿನಿಮಾ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇಬ್ರು? ತುಂಬಾ ಎಕ್ಸೈಟ್ ಆಗಿದ್ದೀವಿ ಖಂಡಿತ. ಅದು ಅಂದ್ರೆ ಅಷ್ಟು ಎಕ್ಸೈಟ್ ಆಗುವಷ್ಟು ಚಿಕ್ಕ ಹುಡುಗರು ಅಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ಜವಾಬ್ದಾರಿ ನನ್ಗಂದ್ರೆ ಈಗ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಎಲ್ಲ ಇವಾಗ ಕಡಿಮೆ ಆಗಿದೆ. ಕೆಲಸದ ಬಗ್ಗೆ ಜಾಸ್ತಿ ಜವಾಬ್ದಾರಿ ಇದೆ. ಫೈನಲ್ ಔಟ್ ತೆಗಿಯೋಕ್ಕೆ ಓಡಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇದೆ ಅಷ್ಟೇ, ಟು ಬಿ ಫ್ರಾಂಕ್. ನಿಜ ನಿಜ. ಹೇಳಿ ಮೇಡಮ್, ಮಲೆನಾಡ ಬೊಂಬೆ. ನಾನು ಆಸ್ ಅ ಪರ್ಸನ್ ಐ ಆಮ್ ಎ ನ್ಯೂಟ್ರಲ್ ಪರ್ಸನ್, ಸೊ ಎಕ್ಸೈಟ್ ಎಲ್ಲ ಏನು ಆಗಕ್ಕೆ ಹೋಗಲ್ಲ. ಬಟ್ ಡೆಫಿನೆಟ್ಲಿ ಅದೊಂದು ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ದಟ್ಸ್ ಆಲ್ ಐ ಹ್ಯಾವ್ ಫಾರ್ ನೌ. ಬಟ್ ಮೊದಲ ಸಿನಿಮಾ ಅಂದ್ರೆ ಮೊದಲ ಸಿನಿಮಾಗೆ ಈ ಥರದ ಸಬ್ಜೆಕ್ಟ್, ತುಂಬ ದೊಡ್ಡ ಸಬ್ಜೆಕ್ಟ್, ತುಂಬ ವರ್ಕ್ ಮಾಡಿರ್ತಾರ. ಹೌದು, ನಿಮಗೂ ಕೂಡ ಮೊದಲ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ರೋಲ್ ವೆರಿ ಮಚ್ ಅಲ್ವಾ? ಸೊ ಹೆಂಗಿತ್ತು ಪ್ರಿಪ್ರೇಷನ್ ಇಬ್ಬರದ್ದು? ಮೊದಲನೇದಾಗಿ ನನ್ನ ಪ್ರಿಪ್ರೇಷನ್ಸ್ ಹೇಳ್ಬೇಕಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೂ 1.5 ಮಂತ್ ಮುಂಚೆ ಐ ಸ್ಟಾರ್ಟೆಡ್ ವರ್ಕ್ಶಾಪ್ ಎಲ್ಲ. ಸೊ ಶುರು ಮಾಡಿದಾಗ ನಾನು ಸದಾಶಿವ ನೀನಾಸಂ ಸರ್ ಹತ್ರ ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡೆ ನವರಸಾಗೆ. ಅದಾದಮೇಲೆ 20 days ಬರೀ ಮೂವಿ ಇದಕ್ಕೋಸ್ಕರ ವರ್ಕ್ ಮಾಡಿದ್ದು, ಅಂದರೆ ವರ್ಕ್ಶಾಪ್. ಆವಾಗ ಏನು ಹೇಳ್ತಾ ಇದ್ರು ಸರ್, ಬೇಸಿಕ್ಲಿ ನನ್ನ ಹತ್ರ ನನ್ನ ಸ್ಕ್ರಿಪ್ಟ್ ಕೊಟ್ಟಿದ್ರು, ನನಗೆ ಏನೇನಿದ್ರು ಜೆರಾಕ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಡೈಲಾಗ್ಸ್ ಮಾತ್ರ ನಾನು ಪ್ರಾಕ್ಟೀಸ್ ಮಾಡ್ಕೋತಿದ್ದೆ. ಅಲ್ಲಿ ಬೇರೆ ಥರನೇ ಬರ್ತಿತ್ತು ಆ್ಯಂಡ್ ಆನ್ ಸ್ಪಾಟೇ ನಾನು ಬೇರೆ ಥರ ಮಾಡ್ತಿದ್ದೆ. ಬಿಕಾಸ್ ಒಂದು ತಲೆಯಲ್ಲಿ ಹಾಕೋಬಾರ್ದು, ನಾವು ಹಿಂಗೆ ಮಾಡ್ಬೇಕನ್ಬಿಟ್ಟು ಒಂದು 10 ಸಲಿಗಿಂತ ಜಾಸ್ತಿ ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಹಾಗೆ ಮಾಡೋ ಚಾನ್ಸಸ್ ಇರುತ್ತೆ ಅಲ್ಲೂ ಕೂಡ. ಲೈಕ್ ನಾವು ಬೇರೆ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ನಾನು ಬರೀ ಡೈಲಾಗ್ಸ್ ತಗೋತಾ ಇದ್ದೆ. ಇದು ಇವರೇ ನನಗೆ ಕೊಟ್ಟಿದ್ದಂಥ ಒಂದು ಸಲಹೆ. ಡೈಲಾಗ್ಸ್ ತಗೋತಾ ಇದ್ದೆ ಆ್ಯಂಡ್ ಹೇಳ್ತಾ ಇದ್ರು, ಈ ಥರ ಒಂದು ಮೂಡಲ್ಲಿ ಹೋಗುತ್ತೆ ಇದು, ಸೊ ನೀನು ಇದೇ ರೀತಿಯಲ್ಲಿ ಇನ್ನು ಈ ಸ್ಪಾಟಲ್ಲೂ ಕೂಡ ಅಷ್ಟೇ. ಸೊ ನಾನು ಒಂದು ಸ್ವಲ್ಪ ನಗಾಡ್ಕೊಂಡು ಏನಾದರೂ ತರಲೆ ಮಾಡ್ಕೊಂಡಿದ್ರೆ ಇವನೇ ಹಾಳು ಮಾಡ್ತಾ ಇದ್ದಿದ್ದು ನಂದು ಇದೆಲ್ಲ. ಅಷ್ಟೇ, ಬಿಂದು ಬಾ ಇದಕ್ಕೆ ಮೂಡಿಗೆ ಅಂತ ಆ ಥರ ಇದು ಮಾಡ್ತಾಯಿದ್ರು. ಸೊ ಡೆಫಿನೆಟ್ಲಿ ನೀವು ಒಂದ್ಸಲ ಸಿನಿಮಾ ನೋಡೋದ್ಮೇಲೆ ಗೊತ್ತಾಗುತ್ತೆ. ಈಗ ನಾನೇನು ಜಾಸ್ತಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಒಂದ್ಸಲ ಸಿನಿಮಾ ನೋಡಿದ್ರೆ ಐ ಕ್ಯಾನ್ ಟಾಕ್ ಅಬೌಟ್ ಇಟ್. ಸರ್, ನಿಮ್ಮ ಅಂದರೆ ಪಾತ್ರ ಅಂದರೆ ಆ್ಯಸ್ ಎ ನಿರ್ದೇಶಕನಾಗಿ ಮೊದಲ ಸಿನಿಮಾ, ಇಷ್ಟು ದೊಡ್ಡ ಸಬ್ಜೆಕ್ಟ್. ಯಾಕೆಂದರೆ ಡೆಫಿನೆಟ್ಲಿ ಟೀಸರು, ಟ್ರೈಲರು, ಪೋಸ್ಟರ್ ಇವೆಲ್ಲ ನೋಡಿದಾಗ ಅನ್ಸೋದು ಸುಮ್ಮನೆ ಏನೋ ಸಿನಿಮಾ ಮಾಡಿದ್ದಾರೆ ಕಮ್ಮಿ ಬಜೆಟಲ್ಲಿ ಅಂತ ಅನ್ಸೋದೇ ಇಲ್ಲ. ಕ್ವಾಲಿಟಿ ಆಗಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಕಥೆ ವೈಸ್ ಆಗಿರ್ಬೋದು, ಈ ನೈಟ್ ಶಾರ್ಟ್ಸ್ ಎಸ್ಪೆಷಲಿ. ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಖಂಡಿತ ಇದು ಕೂಡ ಒಂದು ದೊಡ್ಡ ಬಜೆಟ್ ಸಿನಿಮಾ ಅಂತ. ಅಲ್ಲ, ಖಂಡಿತವಾಗ ದೊಡ್ಡ ಬಜೆಟ್, ಖಂಡಿತ. ಅದೇ, ಸೊ ಅದರ ಹೊರೆ ಏನಾದರೂ ಇತ್ತ ನಿಮ್ಗೆ, ಯಾಕೆ ಈ ಥರದ ಸಬ್ಜೆಕ್ಟ್ ತಗೊಳ್ಬೇಕಾದ್ರೆ? ಇಲ್ಲ ನೋಡಿ, ಪ್ರತಿ ಸಿನಿಮಾ ತಗೋಬೇಕಾದ್ರೂ ಒಂದು ನಿರ್ದೇಶಕನ ಜವಾಬ್ದಾರಿ ಏನಂದ್ರೆ ಹೊರೆ ಇದ್ದೇ ಇರುತ್ತೆ. ಖಂಡಿತವಾಗಿ ಇರುತ್ತೆ. ಹೊರೆ ಇಲ್ಲ ಅಂದ್ರೆ ಅದು ಆಗೋದೇ ಇಲ್ಲ. ಬಟ್ ನಮ್ದು ನೀಟ್ ಪ್ಲಾನ್ ಇತ್ತು ನೋಡಿ. ಸ್ಕ್ರಿಪ್ಟ್ಗೆ ನಾವು ಆಲ್ಮೋಸ್ಟ್ 8 ತಿಂಗಳಿಂದ 10 ತಿಂಗಳು ನಾವು ಟೈಮ್ ತೊಗೊಂಡ್ವಿ. ಸೊ ನಾನು ಮತ್ತು ನಮ್ಮ ಹೀರೋ, ಆಮೇಲೆ ಜೈಶಂಕರ್ ಅವರು ಪ್ರೊಡ್ಯೂಸರ್, ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಸ್ಕ್ರೀನ್ ಪ್ಲೇ ವರ್ಕ್ ಮಾಡ್ತಾ ಇದ್ವಿ, ಹಿಂಗೆ ಬೇಕು ಹಂಗೆ ಬೇಕು ಅಂತ. ಇಲ್ಲಿ ಪ್ಲಸ್ ಏನಂದರೆ ನಾವಿಬ್ಬರು ಬಂದ್ಬಿಟ್ಟು ಶಿವಮೊಗ್ಗದವ್ರೆ, ಅವ್ರು ತೀರ್ಥಹಳ್ಳಿ ಅವರು, ನಾನು ಸೊರಬದವನು. ಸೊ ಅದೇನಾಯ್ತು, ಪ್ಲಸ್ ಆಗ್ತಾ ಬಂತು ನಮಗೆ. ಡಿಸ್ಕಷನ್ ಮಾಡ್ತಾ ಮಾತಾಡ್ಬೇಕಾದ್ರೆ ಊರ್ ಭಾಷೆಲ್ಲೇ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಕತೆ ಮಾಡ್ತಾ ಇದ್ವಿ. ಸೊ ಅವರೇ ಸಂಭಾಷಣೆ ಬರಿತಾ ಹೋದ್ರು. ಸೊ 10 ತಿಂಗಳು ಏನು ಪ್ರಿಪೇರ್ ಆಗಿದ್ವಲ್ಲ, ಸೊ ಅಲ್ಲೇ ನಾವು ಗೆದ್ಬಿಟ್ಟಿದ್ವಿ. ಅಂದ್ರೆ ನಾವು ಅಷ್ಟು ಪ್ರೀ ಪ್ರೊಡಕ್ಷನ್ಗೆ ತುಂಬ ಒತ್ತು ಕೊಟ್ಬಿಟ್ಟಿದ್ವಿ. ಸೊ ಸ್ಪಾಟಲ್ಲಿ ಏನಿತ್ತಂದರೆ ನಮಗೆ ಸ್ಪಾಟಲ್ಲಿ ಪ್ರೊಡಕ್ಷನ್ ಮ್ಯಾನೇಜರು, ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಏನು ಜೈಶಂಕರ್ ಅವರು ಅಲ್ಲಿಯವರಲ್ವಾ. ಸೊ ತುಂಬ ನೀಟ್ ಪ್ಲ್ಯಾನ್ ಮಾಡ್ತಾಯಿದ್ರು ಅವರು. ತುಂಬ ನೀಟ್ ಪ್ಲ್ಯಾನ್. ನಮಗೆ ಯಾವ ದಿನನೂ ಇದು ಬಂದಿಲ್ಲ ಅದು ಬಂದಿಲ್ಲ ಅನ್ನೋ ಥರ ಇರಲಿಲ್ಲ. ಡೈರೆಕ್ಟರ್ಗೆ ಎಷ್ಟು ಫ್ರೀ ಕೊಡಬೇಕು ಅಷ್ಟು ಫ್ರೀ ಮಾಡಿಕೊಡ್ತಾಯಿದ್ರು. ಸೊ ನೀಟಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಸ್ವಲ್ಪ ಹೊರೆ ಹಾಗೆ ಕಡಿಮೆ ಆಗ್ತಾ ಒಂದು ಒಳ್ಳೆ ಸಿನಿಮಾ ಆಗಿದೆ ಅನ್ನೋ ಒಂದು ಭಾವನೆ ನಂದು. ನಿಮ್ಮ ಒಂದು ಎಂಟ್ರಿ ಈ ಸಿನಿಮಾ ಹೆಂಗಾಯ್ತು ನೀವು ಹೇಳಿ? ಅವ್ರು ಹೇಳ್ಬೇಕು. ಏನಂದ್ರೆ, ಈ ಕತೆ ಮಾಡಿದಾಗ ಪಾತ್ರದ ಹೆಸರು ಮೀನಾ ಅಂತ. ನನಗೆ ನಮ್ಮೂರು ಮೀನಾ ಹುಡುಕ್ತಾ ಇದ್ದೆ. ಅಂದ್ರೆ ನಾನು ಸೊರಬ ಭಾಗದವನು. ಸೊ ಅಲ್ಲಿದೆ ಕತೆ, ಕೆರೆಬೇಟೆ ಅಲ್ಲೇ ನಡೆಯೋದು, ಸೊರಬದಲ್ಲೇ. ಸೊ ಮೀನಾ ಅಂದ್ರೆ ನನಗೆ ಅತಿಯಾದ ಒಂದು ಗ್ಲಾಮರ್ ಆಗಿ ಅನ್ನೋದಿಲ್ಲ, ಒಂದು ನೋಡ್ಕೊಳ್ಳೆ ಮನೆ ಹುಡುಗಿ ತರ ಅನ್ಸ್ಬೇಕು. ಸೊ ಆ ತರ ಹುಡುಕ್ತಾ ಇರ್ಬೇಕಾದ್ರೆ ಒಂದು 40 ಹುಡುಗಿರ ಆಡಿಷನ್ ಮಾಡಿದ್ವಿ ನಾವು. ಅದ್ರಲ್ಲಿ ಒಂದಿಷ್ಟು ಲಿಸ್ಟ್ ಮಾಡ್ಕೊತ ಬಂದ್ವಿ, ಯಾರು ಓಕೆ, ಯಾರು ಚೆನ್ನಾಗಿರ್ತಾರೆ ಅನ್ನೋದು. ಆ ಟೈಮ್ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಇನ್ನೊಂದು ಮೈಟ್ ಬಿ ಇನ್ನೊಂದು 1.5 ಮಂತ್ ಅಂತ ಅನ್ಕೊಂತೀನಲ್ಲ, ಆ ಟೈಮಲ್ಲಿ ಒಬ್ರು, ಅವ್ರ ಹೆಸರೇನು, ಕಾಸ್ಟ್ಯೂಮ್ ಡೈರೆಕ್ಟರ್ ನವೀನ್ ಅಂತ, ಅವರು ಪರಿಚಯ. ಅವರು ಇವ್ರನ್ನ ಕಳಿಸ್ಕೊಟ್ಟಾಗ ಫಸ್ಟ್ ನಾವು ಒಬ್ಬನೇ ಇದ್ದೆ ಆಫೀಸಲ್ಲಿ. ಬಂದರು,
ಬಂದಾಗ ನೋಡಿದ ಕೂಡಲೇ ಅನಿಸ್ತು, ಆ ಕ್ಷಣಕ್ಕೆ ಅನ್ಸ್ಬಿಡ್ತು ನನಗೆ. ಒಂದು ಬಂದ ಕೂಡಲೇ ಹಾಯ್ ಸರ್ ಅಂತ ಹೇಳಿ ನಕ್ಕರು. ಓಕೆ, ಇದು ಮೀನಾ ಥರ ಕಾಣ್ತಾಳೆ ಅಂತ ಅನಿಸ್ತು. ಸೊ ಒಂದು ಡೈರೆಕ್ಟಾಗಿ ಒಂದು ಪಾಯಿಂಟ್ ಹೇಳ್ತಿದ್ದೆ, ನೋಡಮ್ಮ ಹಿಂಗಿರುತ್ತೆ ಕತೆ. ಯಾಕಂದರೆ ತುಂಬ ಜನ ಹುಡುಗಿರು ಕೇಳ್ಬಿಟ್ಟು ಒಂದು ಪಾಯಿಂಟಲ್ಲಿ ಸ್ವಲ್ಪ ಇಲ್ಲ ನನಗೆ ಕಷ್ಟ ಆಗುತ್ತೆ, ಅಂದರೆ ತುಂಬ ಗುಂಡಿಗೆ ಬೇಕಂತ ಸೀನ್ಗಳೆಲ್ಲ ಮಾಡೋಕ್ಕೆ. ಸೊ ನಾನು ಡೈರೆಕ್ಟ್ ನಂಗೆ, ಯಾಕಂದ್ರೆ ಅಲ್ಲಿವರೆಗೂ ಒಂದು ಎಲ್ಲರಿಗೂ ಕತೆ ಹೇಳ್ಕೊಂಡ್ಬಂದ್ಬಿಟ್ಟಿದ್ದೆ ಸಾಲಾಗಿ. ಒಂದ್ಸತಿ ಹೇಳಕ್ ಚಂದ, 2 ಸತಿ ಹೇಳಕ್ ಚಂದ, ಆಮೇಲೆ ನನಗೆ ನನ್ನ ಕತೆ ಹೇಳಕ್ ನನಗೆ ಬೋರ್ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಪಾಯಿಂಟ್ ಇತ್ತು, ಅದು ಹೇಳಿದೆ, ಇದಕ್ಕೆ ಓಕೆ ಅಂದ್ರೆ ನೀನು ಸಿನಿಮಾ ಮಾಡಮ್ಮ, ನಾನು ಕತೆ ಹೇಳ್ತೀನಿ. ಓಕೆ ಅಂತ ಹೇಳಿದ್ರು. ಸೊ ಸ್ಟಾರ್ಟ್ ಮಾಡಿದೆ. ಒಂದು ಅರ್ಧ ಗಂಟೆ ಏನೋ ನರೇಷನ್ ಕೊಟ್ಟೆ ಅಂತ ಅನ್ಕೊಂತೀನಿ. ತುಂಬ ಇಷ್ಟಪಡ್ತು ಮಗು. ಆಮೇಲೆ ಅದು ಸಿನಿಮಾ ಸ್ಟಾರ್ಟ್ ಆಯ್ತು. ಅಂದ್ರೆ ಓಕೆ ಆದ್ಮೇಲೆ ಅದು ಪ್ರೋಸೆಸ್ ಇತ್ತು. ಅಷ್ಟೇ. ಹೇಳು ಏನದು? ನನಗೆ ಗೊತ್ತಿರಲ್ಲ. ಇಲ್ಲ ಏನಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಒಂದಿಷ್ಟು ಲಿಸ್ಟಲ್ಲಿ. ಸೊ ಇವರು ಆಗ್ಬೇಕು ಅನ್ನೋದು ಎಲ್ಲ ಒಮ್ಮತವಾಗೆ ನಾವು ಡಿಸೈಡ್ ಮಾಡಿದ್ವಿ. ಅಂದ್ರೆ ಇರುತ್ತಲ್ಲ, ಒಂದು ಭಯ ಇರುತ್ತೆ, ಫಸ್ಟ್ ಸಿನಿಮಾ ಬೇರೆ ಹುಡುಗಿದು. ಬೇರೆಯವರೆಲ್ಲ ಆ್ಯಕ್ಚುಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ರು, ಒಂದಿಷ್ಟು ಥಿಯೇಟರ್ಗಳು ಮಾಡಿದ್ರು, ಎಲ್ಲ ಇತ್ತು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಅಷ್ಟೇ. ಸೊ ಫೈನಲಿ ನನ್ಗೆ ಡೈರೆಕ್ಟರ್ ಕಾಲ್ ಅಂತ ಹೇಳಿ ಬಂತು. ಸೊ ಬಿಂದು ಆಯ್ಕೆ ಆದರು. ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ಕೊಂಡ್ರು, ನಾವು ಮಾಡಿಸಿದ್ವಿ. ಇಲ್ಲ, ಸದಾಶಿವ ನೀನಾಸಂ ಅಂತ ನನ್ನ ಫ್ರೆಂಡ್ ಅವರು, ಪ್ರೊಡಕ್ಷನ್ ಕಡೆಯಿಂದಾನೆ ಇವ್ರಿಗೆ ಒಂದು ಸ್ವಲ್ಪ 1.5 ತಿಂಗಳು ಟ್ರೈನ್ ಮಾಡಿ, ಸೊ ಅದ್ರ ಜೊತೆಗೆ ನಮ್ದೊಂದಿಷ್ಟು ಸಜೆಷನ್ಸ್ಗಳು ಕೊಟ್ಟು ಕೊನೆಗೂ ಬಿಂದು ಮೀನಾ ಆಗಿ ಬದಲಾದ್ಲು. ಗಂಗಾ ನಾಗವಲ್ಲಿ ಕ್ಯಾರೆಕ್ಟರ್ ಒಳಗೆ ಇದ್ಬಿಟ್ಟಿದ್ದವಳು. ಅಂದ್ರೆ ಸರ್ ನೀವು ಹೇಳ್ತಿದ್ರ ಹಳ್ಳಿ ಹುಡುಗಿ ಗೆಟಪ್ ಅಲ್ಲಿ ಇರ್ಬೇಕು ಅಂತ, ಇವ್ರು ನೋಡಿದಾಗ ಅನ್ಸಲ್ಲ. ಅವ್ರ ಕಲರ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು, ಬಟ್ ಆ ಲುಕ್ ತಗೊಳ್ಳೋದಕ್ಕೆ ನಿಮ್ಗೆ ಪ್ರಯತ್ನಗಳೆಲ್ಲ ಎಷ್ಟಿತ್ತು? ಇಲ್ಲ ನೋಡಿ, ಈಗ ಏನಾಗುತ್ತೆ, ಈಗ ನೀವು ನೋಡಿದಾಗ ಆ ಥರ ಮಾಡರ್ನ್ ಅಂತ ಅನಿಸ್ತಾ ಏನೋ ಗೊತ್ತಿಲ್ಲ, ಬಟ್ ನಾನು ನೋಡಿದಾಗ ವಿತ್ ಕಾಸ್ಟ್ಯೂಮ್ ನಾನು ಯೋಚನೆ ಮಾಡ್ತಾ ಇದ್ದೆ. ಓಕೆ, ಈ ಕಾಸ್ಟ್ಯೂಮ್ ವಿತ್ ಈ ಮೇಕಪ್ ಕೊಟ್ರೆ ಹೆಂಗೆ, ಆಸ್ ಅ ಡೈರೆಕ್ಟರ್ಗೆ ಹಂಗೆ ಬಂದ್ಬಿಡುತ್ತೆ ನಮಗೆ ಫಸ್ಟ್ ಕಲ್ಪನೆ. ನಿಮ್ಗೆ ನೋಡಿದಾಗ್ಲೂ ಓಕೆ ಇವ್ರು ಹಿಂಗೆ ಮಾಡಿದ್ರೆ ಹೆಂಗೆ ಕಾಣಿಸ್ಬೋದು ಅಂತ ಅನ್ನೋದು. ಸೊ ನೋಡಿದ ಕೂಡಲೇ ಫಸ್ಟ್ ಅದೇ ಹೇಳಿದ್ನಲ್ಲ, ಫಸ್ಟ್ ನೋಡಿದ ಕೂಡಲೇ ಚೆನ್ನಾಗಿದ್ದಾರೆ, ವರ್ಕ್ ಆಗ್ತಾರೆ. ಆಮೇಲೆ ನಗು ಚೆನ್ನಾಗಿತ್ತು, ಕಣ್ಣು ಚೆನ್ನಾಗಿತ್ತು. ಸೊ ಅದಕ್ಕೆ ಮೀನಾಗ್ ಬೇಕಾಗಿದ್ದು ಅದೇ, ಆ ಮೀನಾ ಕ್ಯಾರೆಕ್ಟರ್ಗೆ. ಸೊ ಹಾಗಾಗಿ ಬಿಂದು ಮೀನಾ ಆದ್ಲು. ಮ್ಯಾಮ್, ಡೈರೆಕ್ಟರ್ ಹೇಳ್ತಾ ಇದ್ರು ಆಡಿಷನ್ ತಗೊಂಡಾಗ ಒಂದು 40 ಜನ ಬಂದಾಗ ಒಂದಿಷ್ಟು ಪಾಯಿಂಟ್ಸ್ ಹೇಳಿದಾಗ ಒಂದು ಡೇರಿಂಗ್ ಸ್ಟೆಪ್ ಇರುತ್ತೆ ಅದರಲ್ಲಿ ಅಂತ. ಸೊ ಆ ಡೇರಿಂಗ್ ಸ್ಟೆಪ್ ನೀವು ಓಕೆ ಮಾಡೋದಕ್ಕೆ ಕಾರಣ, ಯಾಕೆಂದ್ರೆ ಮೊದಲ ಸಿನಿಮಾ ಅಂದಾಗಲೇ ನಿಮ್ಗೊಂದಿಷ್ಟು ಇಮ್ಯಾಜಿನೇಷನ್ ಇರುತ್ತೆ, ಈ ಥರದ ಸಿನಿಮಾ ಮಾಡಬೇಕು ಅಥವಾ ಈ ಥರದ ಪಾತ್ರ ಮಾಡಬೇಕು ಅಂತ. ಸೊ ಈ ಪಾತ್ರಕ್ಕೆ ಎಸ್ ಅನ್ನೋದಕ್ಕೂ ನಿಮ್ಮೊಂದು ಸ್ಟ್ರಾಂಗ್ ರೀಸನ್ ಇರುತ್ತಲ್ವಾ? ಸೊ ಆ ರೀಸನ್ಸ್ ಹೇಳೋದಾದ್ರೆ, ಆ ಪಾತ್ರದ ಒಂದು ಪಾಯಿಂಟ್ ಅವ್ರು ಹೇಳೋದಾದ್ರೆ. ನಾನು ಈ ಪಾತ್ರಕ್ಕೆ ಓಕೆ ಆಗಿದ್ದೀನಿ ಅಂದ್ರೇನೆ, ಬಿಕಾಸ್ ಪಾತ್ರ ತುಂಬಾ ಗಟ್ಟಿಯಾಗಿದೆ. ಓಕೆ ಆಗಿದ್ದೀನಿ ಅಂದ್ರೇನೆ ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಕೊಚ್ಕೊಳಕ್ ಹೇಳ್ತಾ ಇಲ್ಲ, ಬಟ್ ನಂಗೆ ಅದೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಸೊ ಆ ಒಂದು ಪಾತ್ರಕ್ಕೆ ಓಕೆ ಆಗ್ಬೇಕಾದ್ರೂ ಅಷ್ಟೇ, ಆಲ್ಮೋಸ್ಟ್ 10 days ಆಡಿಷನ್ ಮಾಡಿರೋದು ನಂಗೆ. ಕರ್ಸಿ ಹೋಗಿ ನಾನು ನನ್ನ ಮೇಲೆ ಹೋಮ್ವರ್ಕ್ ಮಾಡಿದ್ದೀನಿ. ಎಲ್ಲಾನು ಪ್ರತಿಯೊಂದು ಮಾಡಲೇಬೇಕು ಸಿನಿಮಾಗಂತ ಬಂದಮೇಲೆ. ಸುಮ್ಮನೆ ನಾವು ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ಲ, ಇಟ್ಸ್ ಅ ಕಾಂಪಿಟೇಟಿವ್ ಇಂಡಸ್ಟ್ರಿ. ಸೊ ನಾವು ವರ್ಕ್ ಮಾಡಲೇಬೇಕು. ಆ ರೀತಿ ಮಾಡಿದ್ದೀನಿ. ಆ್ಯಂಡ್ ಇವ್ರಿಗೆ ಅದು ಸ್ಟಾರ್ಟಿಂಗಲ್ಲಿ ನಿಜ ಹೇಳಬೇಕಂದ್ರೆ, ಗೌರಿ ಸರ್ಗಾಗಲಿ ಕಾನ್ಫಿಡೆನ್ಸ್ ಇರಲಿಲ್ಲ ಕ್ಯಾಮ್ರಾ ಮುಂದೆ. ಈಗ ಇಲ್ಲಿ ಮಾಡ್ಬೋದು, ಕ್ಯಾಮ್ರಾ ಮುಂದೆ ಹೇಗೆ ಮಾಡ್ತಾಳೆ. ನಂಗೆ ಕ್ಯಾಮ್ರಾ ಮುಂದೆ ಆ ಥರ ಎಲ್ಲ ಭಯ ಅಂತ ಎಲ್ಲ ಏನೂ ಇಲ್ಲ ನಂಗೆ ಜೀವನದಲ್ಲಿ. ಸೊ ಈಸಿಯಾಗೇ ಆಯಿತು, ನನಗೇನು ಆ ಥರ ಕಷ್ಟ ಅಂತ ಇಲ್ಲ. ಬಟ್ ಅಲ್ಲಿ ಸ್ವಲ್ಪ ಪ್ರೋಸೆಸ್, ನಾವು ಶೂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗಿದ್ಬಿಟ್ರೆ, ನಾನು ಸ್ಪೋರ್ಟ್ಸ್ ಪರ್ಸನ್ ಇದ್ದಿದ್ದರಿಂದ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು. ಅದು ನಿಜನೇ. ಹೇಳ್ತಾ ಇದ್ರೆ ಅನ್ಸುತ್ತೆ, ಅಂದ್ರೆ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ನೈಟ್ ಶೂಟ್ ಎಲ್ಲ ನಡೀತಾ ಇರುತ್ತೆ, ಒಂದ್ 40-50 ಜನ ಮಿನಿಮಮ್ ಇರ್ತೀರ ಅಲ್ಲಿ. ಒಬ್ಬರೇ ಇದ್ರು ಅಂತ ಅದೇ ಹೇಳಿದ್ರೆ, 80 ಜನ ಇಷ್ಟು ಜನ ಇದ್ರು, ಒಬ್ಬರೇ ಡೇರಿಂಗ್ ಆಗಿ ಕೂತ್ಕೊಂಡು ಏನ್ ಆರಾಮಾಗಿರೋರು, ಚಿಲ್ಲಾಗಿ ಓಡಾಡ್ಕೊಂಡಿರೋರು ಆರಾಮಾಗಿ. ಸರ್ ಏನಂದ್ರೆ ಸರ್, ಈ ಹುಡುಗಿ ಫಸ್ಟ್ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡುತ್ತೆ, ಗಟ್ಟಿಗಿತ್ತಿ ನಿಜ ಹೇಳ್ಬೇಕಂದ್ರೆ. ಅವಾಗಲೇ ಅವ್ರು ಹೇಳ್ದಂಗೆ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿದ್ರಲ್ಲ, ಸ್ಪೋರ್ಟ್ಸ್ ಮ್ಯಾನ್. ಸೊ ಆ ಕಾಡಲ್ಲಿ ಅದೇ ಒಂದು ಆಲ್ಮೋಸ್ಟ್ ನಾವು 40-45 ದಿನ ಆ ಕಡೆ ಎಲ್ಲ ಶೂಟ್ ಮಾಡಿದ್ವಿ, ಒಬ್ಬಳೇ ಇರೋರು. ಆಮೇಲೆ ಸೀನ್ಗಳು ತುಂಬಾ ಫೆರೇಷಿಯಸ್ ಸೀನ್ಸ್ಗಳಿತ್ತು. ತುಂಬಾ ನೀವು ನೋಡಿದ್ರೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಫೆರೇಷಿಯಸ್ ಸೀನ್ಸ್ಗಳಿತ್ತು. ತುಂಬಾ 1-to-1 ಫೈಟ್ ತರ ಇರ್ತಾ ಇತ್ತು ಅಲ್ಲಿ, ಅಂದ್ರೆ ಹೀರೋಗೆ ಹೀರೋಯಿನ್ಗೆ ಆ ಥರನೇ ಇದ್ದಿದ್ದಲ್ಲಿ. ಸೊ ಅಲ್ಲಿ ಒಂದಿಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ ಅಂದಿದ್ರೆ ಅಲ್ಲಿ ತುಂಬಾ ಕಷ್ಟ ಆಗಿರೋದು ಈ ಹುಡುಗಿಗೆ. ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂತು. ಮತ್ತೆ ಪ್ರತಿ ಸತಿನೂ ಬಂದು ಹೇಳ್ತಾ ಇದ್ವಿ, ನೋಡಮ್ಮ ಹಿಂಗಿರುತ್ತೆ ಸೀನು, ಹಿಂಗೆ ಮಾಡ್ಬೇಕು ಅಂತ ತಗೊಳ್ತಾ ಇದ್ರು ಆ ಸೀನ್ನ.
ಅದು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ, ನೀವು ಅದು ಮಾರ್ಚ್ 15 ಹೌದು, ನೋಡ್ತೀರಾ. ಹೌದು. ಸೊ ಅದ್ರ ಜೊತೆ ನಮ್ಮ ಹೀರೋನು ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಬಂದರು. ಯಾಕಂದರೆ ಅಲ್ಲಿ ಇವಳಿಗೆ ಬೇರೆ ರೀತಿಯಾದ ಯಾವುದೇ ಅಂದರೆ ಇನ್ಸೆಕ್ಯೂರಿಟಿ ಥರ ಏನು ಫೀಲ್ ಮಾಡದೇ ಇರೋ ರೀತಿ, ಅಂದರೆ ಪ್ರೊಡಕ್ಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಹೌದು, ನಮಗೆ ಆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರೂ ನಡ್ಸ್ಕೊಂಡು ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಸಿನಿಮಾಗ್ ನನಗೆ ಗೊತ್ತಿಲ್ಲ ಬೇರೆ ಕಡೆ ಹೇಗಿರುತ್ತೋ ಅಂತ, ನನ್ನಂತೂ ಒಂದ್ ಮಗು ತರಾನೇ ಟ್ರೀಟ್ ಮಾಡಿದ್ದಾರೆ. ಒಬ್ಳೆ ಹುಡುಗಿ ಇದ್ದಿದ್ದು ಕಂಪ್ಲೀಟ್ ಆಗಿ ಅದೇ ರೀತಿ, ಎಲ್ಲೂ ನನಗೆ ಅನ್ಕಂಫರ್ಟಬಲ್ ತರ ಎಲ್ಲೂ ಫೀಲ್ ಮಾಡ್ಸಿಲ್ಲ ಎಲ್ಲ ಇದುವರೆಗೂ. ಸೆಟ್ ಅವರಿಂದ ಹಿಡಿದು ನಮ್ಮ ಲೈಟ್ ಆಫೀಸರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಒಂದು ಮಗು ತರನೇ ಇವ್ರನ್ನ ಫೀಲ್ ಮಾಡ್ತಿದ್ರು. ಇವರು ಅಷ್ಟೇ ನಾನು ಎಲ್ಲರ ಹತ್ರ ಇಂಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಪ್ರತಿಯೊಬ್ಬರ ಹತ್ರ ಇಂಟ್ರಾಕ್ಟ್ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ಚಾಕ್ಲೇಟ್ಸ್ ಕೊಟ್ಕೊಂಡು ಊಟ ಮಾಡ್ಕೊಂಡು ಆ ಥರನೇ ಚಾಕ್ಲೇಟ್ ಪ್ರೇಮಿ ಮಧ್ಯದಲ್ಲಿ ಹಂಗೆ ಸ್ವಲ್ಪ ಹಿಂಗಾಗಿದೆ. ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಚಾಕ್ಲೇಟ್ಸ್ ಗಳು ಸಿಗಲ್ಲ, ಏನೋಪ್ಪ ಒಂದ್ ಸ್ವಲ್ಪ ಕಾಡು. ಬ್ರ್ಯಾಂಡ್ ಚಾಕ್ಲೇಟ್ಸ್ ಗಳು ತಿನ್ನೋದು ಮೇಡಮ್. ಬೇಕು ಅಂದ್ರೂ 4 ಕಿಲೋಮೀಟರ್ ಹೋಗ್ಬೇಕು. ಹೌದೌದು, ತುಂಬಾ ಇಂಟೀರಿಯರ್ ಇತ್ತು ಅದು, ತುಂಬಾ ಇಂಟೀರಿಯರ್ ಇತ್ತು. ಅದೇ ಈ ಚಾಕ್ಲೇಟ್ಗೋಸ್ಕರ ಹಪಾಪಿ ಏನೋ ಯಾರೋ ಒಬ್ರು ಚಾಕ್ಲೇಟ್ ನಂಗ್ಬೇಕು ಅಂತ ಫುಲ್ಲು ಅದೇನ್ ಡ್ರಾಮಾ ಮಾಡ್ತಿದ್ರೋ ಇಲ್ಲಾಂದ್ರೆ ಒರಿಜಿನಲ್ ಆಗಿ ಹೇಳ್ತಾ ಇದ್ರೋ ಗೊತ್ತಿಲ್ಲ. ಕಿಡ್ಡಿನ ಕ್ಯಾಂಡಿ ಶಾಪ್ ಸೊ ಒಂದ್ ಸ್ವಲ್ಪ ಪುಟ್ ಆನ್ ಆಗಿದೆ, ಮಧ್ಯದಲ್ಲಿ ಆಗಿದೆ ಗೊತ್ತಾಗತ್ತೆ ಸಿನಿಮಾದಲ್ಲಿ ಹುಡುಗಿ ಒಂಚೂರು ಈ ಸೀನಲ್ಲಿ ಒಂಚೂರು ದಪ್ಪ ಇರ್ಲಿಲ್ಲ ಅಂತ ಹೇಳಿ ಚಾಕ್ಲೇಟ್ ಪ್ರಭಾವ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ ಕ್ಯಾರೆಕ್ಟರ್ ಆರ್ಕ್ ಕೂಡ ಕಾಣುತ್ತೆ ನಮ್ಗೆ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ. ಮೊದಲಿಗೆ ತುಂಬಾ ನಗ್ತಾ ಹೀರೋ ಜೊತೆ ಮಾತಾಡ್ಕೊಂಡಿರೋರು, ಹೀರೋ ಜೊತೆನೆ ಅವು ರಿವೆಂಜ್ ಅಂದ್ರೆ ಒಂದಿಷ್ಟು ಅಗೇನೆಸ್ಟ್ ಆಗಿ ನಿಂತ್ಕೊಳ್ಳೋದು. ಸೊ ಆ ಕ್ಯಾರೆಕ್ಟರ್ ಆರ್ಕ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಸೊ ಅದು ಒಂದು ಟ್ರಾನ್ಸಿಷನ್ ಬಗ್ಗೆ ಹೇಳೋದಾದ್ರೆ, ಅದು ಫಸ್ಟ್ ಈಸಿ ಇದ್ದ ಸೀನ್ಸು, ಅದೇನು ಅಷ್ಟು ಎಫರ್ಟ್ ಬೇಕಾಗಲ್ಲ ನಮ್ಗೆ, ಸಿಂಪಲ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ನನ್ಗೆ ಇನ್ನೊಂದು ಕಷ್ಟ ಏನಂದ್ರೆ ನಂಗೆ ನಗೋದ್ ಸೌಂಡ್ ಬರಲ್ಲ ನಂಗೆ ಅಂತ, ಈ ತರ ಹಿಂಗೆ ನಗೋದು ಇವಳು ಅಂದ್ರೆ ಆತರ ಅಷ್ಟ್ ಕೇಳ್ದಾಗ ನಗಲ್ಲ, ಅದೇ ಈ ತರ ಅಲ್ಲ, ನಾನು ಅವಳನ್ನ ಇಮಿಟೇಟ್ ಮಾಡಕ್ಕೋಸ್ಕರ ನಾನು ಕೆಟ್ಟದಾಗ ನಗ್ದೆ, ಅಂದ್ರೆ ಅವಳು ಕೆಟ್ಟ ನಗು ಇದೆ ಅಂತ ತಮಾಷೆ. ಅಂದ್ರೆ ಪೂರ್ತಿಯಾಗಿ ನಗ್ಬೇಕು, ನಕ್ಕಿದ್ರೆ ಹಿಂಗ್ ಅರ್ಧ ಎಲ್ಲ ನಗಕ್ ಬರಲ್ಲ, ತುಂಬಾ ಕಷ್ಟ. ಸೊ ಇದು ಗ್ರಾಫ್ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ಯಾರೆಕ್ಟರ್ ಗೋಪಾಲ್ ದೇಶಪಾಂಡೆ ಸರ್ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡೋದಿದೆಯಲ್ಲ, ಅಂದ್ರೆ ಅವ್ರು ಹೇಗೆ ಅಂದ್ರೆ ಆಸ್ ಅ ಕ್ಯಾರೆಕ್ಟರ್ ಆಗಿ ತುಂಬಾ ಒಳಗ್ ತಗೊಂತಾರೆ ಒಂದು ಪಾತ್ರ. ಅವರಿಂದ ಕಲಿಯೋದು ತುಂಬಾ ಇತ್ತು. ಈಗ ಒಂದ್ 5 ನಿಮಿಷ ಸೀನ್ ಇದೆ ಅಂದ್ರೆ ಅವ್ರು ಆ ಪಾತ್ರದಲ್ಲೇ ಇರ್ತಾ ಇದ್ರು. ಇನ್ಫ್ಯಾಕ್ಟ್ ನಮ್ಗ ತುಂಬಾ ಕಲಿಯಕ್ ಇರ್ತಿತ್ತು. ಒಂದು ಒಡಿಯೋ ಸೀನ್ ಆಗ್ಲಿ ನಿಜವಾಗ್ಲೂ ಏಟ್ ಬಿದ್ಬಿಡೋದು, ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಇರ್ತಾರೆ ಪಾಪ. ಆಮೇಲೆ ಬಂದು ಸಾರಿ ಕಣಮ್ಮ ಬೀಳ್ತಿದ್ಯಾ ಏಟು ಈ ತರ ಎಲ್ಲ ಕೇಳ್ಕೊಳ್ಳೋರು. ಆ ರೀತಿ ನನ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಬೇಕಾಗಿತ್ತು. ನನ್ಗೆ ಮೆಂಟಲಿ ತುಂಬಾ ಡ್ರೈನ್ ಆಗ್ಬಿಟ್ಟಿದೆ. 30 days ಸ್ಟ್ರೈಟ್ ಮನೆಗೆ ಹೋಗ್ದೆ, ಅಲ್ಲಿದ್ದು ತುಂಬಾ ಕಷ್ಟ ಆಯ್ತು. ಮತ್ತೆ ಫಿಸಿಕಲಿನೂ ಕೂಡ ಒಂಥರ ಬಿಗ್ ಬಾಸ್ ಮನೆ ತರ ಆಯ್ತು. ಸೀರಿಯಸ್ಲಿ ಬೆಳಗ್ಗೆ ಎದ್ರೆ ಅವರೇ ಮುಖ, ಏನಿಲ್ಲ, ಎಲ್ಲರೂ ನಮ್ಮ ರೂಮಲ್ಲೇ ಏನು ಫೋನ್ಸ್ ಗಳನ್ನ ಬಿಟ್ಟು ಮೊಬೈಲ್ ಗಳನ್ನ ಬಿಟ್ಬಿಟ್ಟು ಶೂಟ್ ಲೊಕೇಶನ್ ಹೋಗ್ತಾ ಇದ್ವಿ ಅಷ್ಟೇ. ನಾನ್ ಫೋನ್ ಅಂತೂ ಅಲ್ಲಲ್ಲೇ ಬಿಡ್ತೀನಿ. ಲಿಟ್ರಲಿ ಬಿಗ್ ಬಾಸ್ ಮನೆ. ನಾನು ಈಗೀಗ ಬಿಗ್ ಬಾಸ್ ನೋಡಿದಾಗ ಅನ್ಸುತ್ತೆ, ಓಕೆ, ಯಾಕಂದ್ರೆ ಲಾಸ್ಟ್ ಹೆಂಗಿರುತ್ತೆ ಗೊತ್ತಾ ಹೀಟು. ಅದು ಯಾರೇ ಮಾತಾಡಿದ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದು, ಇರಿಟೇಷನ್ ಆಗ್ತದೆ. ನಿದ್ದೆ ಇರ್ತಾ ಇರ್ಲಿಲ್ಲ, ಏನು ಇರ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಹೀಟೆಡ್ ಕಾನ್ವರ್ಸೇಷನ್ಸ್ ಗಳಾಗ್ತಾ ಇತ್ತು. ಅದು ಅಷ್ಟೇ. ಅದು ಏನಂದ್ರೆ ಪಿಗ್ಮಿ ಕಲೆಕ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಸ್ಟ್ರೆಸ್ ಪಿಗ್ಮಿ ಕಲೆಕ್ಷನ್. ಒಂದ್ ಕಡೆ ಬ್ಲಸ್ಟ್ ಆಗ್ಬಿಡುತ್ತೆ. ಸೊ ಅದೇ ಬಿಗ್ ಬಾಸ್ ಮನೆಯಲ್ಲಿ ನಾವು ಹಂಗೆ ಇತ್ತು. ಮತ್ತೆ ಅದೇ ಕ್ಯಾರೆಕ್ಟರ್ ಬಗ್ಗೆ, ಅದೇ ಕಾಡಲ್ಲಿ ಶೂಟ್ ಮಾಡಿರೋದಾಗಿರ್ಬೋದು, ಅದಕ್ಕೆಲ್ಲ ಸ್ಪೆಷಲ್ ಎಫರ್ಟ್ಸ್ ಬೇಕು. ಒಂದು ಕ್ಯಾರೆಕ್ಟರ್ ಮಾಡಕ್ಕೇನೆ ಈ ತರ ಒಂದ್ ಕ್ಯಾರೆಕ್ಟರ್ ನಾನ್ ಡೈರೆಕ್ಟರ್ ಕೇಳ್ಕೊಳೋದು, ಎಲ್ಲಾ ಸಿನಿಮಾದಲ್ಲೂ ಕೊಡ್ಲಿ. ಒಂದು ಹೆಣ್ಮಕ್ಳಿಗೂ ಒಂದ್ ಪಾತ್ರ ಈ ತರ ತುಂಬಾ ಇದೆಯಲ್ಲ, ಇದು ಒಂದ್ ಡ್ರೀಮ್ ರೋಲ್. ನಾನು ಬರ್ಕೊಡ್ತೀನಿ ಈಗ್ಲೂ ಕೂಡ. ತುಂಬಾ ಆಕ್ಟ್ರೆಸಸ್ಗೆ ಈ ತರ ಪಾತ್ರ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಇರುತ್ತೆ. ಅಂಡ್ ನನ್ಗೆ ಫಸ್ಟ್ ಅಟೆಂಪ್ಟ್ ಗೆ ಸಿಕ್ಕಿರೋದು ತುಂಬಾ ಐ ಆಮ್ ವೆರಿ ಲಕ್ಕಿ. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ಇದೇ ತರ ಪಾತ್ರ ಹೆಣ್ಮಕ್ಳಿಗೆ ಬರಿತಾ ಇರಿ, ಇಂಪಾರ್ಟೆನ್ಸ್ ಕೊಟ್ಟಿ. ಅಂಡ್ ಅವ್ರು ಯಾವಾಗ್ಲೂ ಹೇಳ್ತಾರೆ, ನಾನು ನಮ್ ತಾಯಿ ಇನ್ಸ್ಪಿರೇಷನ್ ಆಗ್ಲಿ, ಅವ್ರ ಒಂದು ಹೆಂಡತಿ ಇನ್ಸ್ಪಿರೇಷನ್, ಏನೇ ಅವ್ರ ಹೆಣ್ಮಕ್ಳು ಹೋಗಿ ಬಂದಿರೋ ಪಾತ್ರದಲ್ಲೇ ಇಟ್ಕೊಂಡು ಅವ್ರು ಅದೇ ರೀತಿ ಎಲ್ಲೂ ಗಂಡಿಗೂ ಹೆಣ್ಣಿಗೂ ಸುಮ್ಮನೆ ತರಬೇಕಲ್ಲ ಪಾತ್ರ ಅನ್ನೋದು. ನಾನು ಅವ್ರ ಸ್ಕ್ರಿಪ್ಟ್ಸು ಕೇಳ್ತೀನಲ್ಲ ಬೇರೆದು, ಎಲ್ಲೂ ಆ ರೀತಿ ಮಾಡಲ್ಲ. ಅವ್ರು ಎಲ್ಲಾದ್ರಲ್ಲೂ ಕೂಡ ಹೆಣ್ಮಕ್ಳಿಗೆ ತುಂಬಾ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಅದು ತುಂಬಾ ನನಗೆ ಇಷ್ಟ ಆಗತ್ತೆ. ಥ್ಯಾಂಕ್ ಯು ಬಿಂದು. ಒಂದು ಕ್ವಾಲಿಟಿ ನಿಮಗೆ ಡೈರೆಕ್ಟರ್ ವೈಲ್ ಶೂಟಿಂಗ್ ಒಂದು ಇರಿಟೇಷನ್ ಆಗುವಂತ ಒಂದು ಅವ್ರ ರಿಯಾಕ್ಷನ್ಸ್ ಅಥವಾ ಒಂದು ಕ್ವಾಲಿಟಿ ಅನ್ನೋದು ಹೇಳೋದು ತುಂಬಾ ಇದಾವೆ. ಹೆಂಗೆ ಅಂದ್ರೆ ಅವರು ನೀಟಾಗೆ ಇರ್ತಾರೆ ನಾರ್ಮಲ್ ಟೈಮಲ್ಲೆಲ್ಲ. ಶೂಟಿಂಗ್ ಟೈಮಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ, ಏಯ್ ಮಾಡಮ್ಮ ಬೇಗ, ನಾನು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಆ ಥರ. ಅಂದ್ರೆ ಆಮೇಲೆ ಒಂದು ಸ್ವಲ್ಪ
ಆಚೆ ಈಚೆ ಎಲ್ಲ ಸಂಪತ್ ಸರ್ ಎಲ್ಲ ಸಿಕ್ಕಾಬಡೆ ಜೋಕ್ಸ್ ಮಾಡ್ತಾರೆ. ನನ್ನ ತಾಯಿ ಕ್ಯಾರೆಕ್ಟರ್ ಅವರೆಲ್ಲ ಮಾಡಿರೋರು ಕೂಡ ತುಂಬಾ ಜೋಕ್ಸ್ ಅನ್ನೇ ಸಿಕ್ಕಾಬಡೆ ಜೋಕ್ಸ್ ಮಾಡ್ತಾ ಇದ್ರು. ನನಗೆ ಆ ಒಂದು ಮೂಡಲ್ಲಿ ಇರಕ್ಕೆ ಬಿಡ್ತಾ ಇರ್ಲಿಲ್ಲ. ಇವ್ರು ನನಗ್ ಬಂದ್ ಬೈತಾ ಇದ್ರು ಅದಕ್ಕೆ, ನೀನ್ ಯಾಕೋ ಚೇಂಜ್ ಆಗ್ಬಿಡಿದ್ಯಾ, ಫಸ್ಟ್ ಶೆಡ್ಯೂಲ್ ಇದ್ದಂಗಿಲ್ಲ ನೀನು, ಇಲ್ಲ ಅವ್ರ ಅರ್ಥನೇ ಮಾಡ್ಕೋತಾ ಇರ್ಲಿಲ್ಲ. ಅಲ್ಲಿ ಸಿಕ್ಕಾಬಡೆ ನನಗೆ ಅಲ್ಲಿ ಕಾಮಿಡಿ ಮಾಡಿರೋದು ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸಂಪತ್ ಸರ್ ಎಲ್ಲ ಮಾತಾಡಿರೋದು ನಾನ್ ಬಂದು ನನ್ಗೇನಂದ್ರೆ ಆ ಪಾತ್ರ ಅದು ಆ ಸೆಕೆಂಡ್ ಸ್ಕೆಡ್ಯೂಲ್ ಶೂಟ್ ಮಾಡಬೇಕಾದ್ರೆ ಅಷ್ಟು ಸೀರಿಯಸ್ ಪಾತ್ರ ಈ ಹುಡುಗಿದು. ಸೊ ನಾನು ತುಂಬಾ ಯೋಚನೆ ಮಾಡ್ತಾ ಇರ್ತಿದ್ದೆ, ಏನಂದ್ರೆ ಈ ರಿಯಾಕ್ಷನ್ಸ್ ಗಳನ್ನ ಹೇಗ್ ತೆಗಿಬೇಕು, ಏನ್ ಮಾಡ್ಬೇಕು ಮಧ್ಯದಲ್ಲಿ ಹಿಂಗ್ ನೋಡ್ಸ್ಕೊಳ್ಳಿ ಇವ್ಳು ನಗ್ತಾ ಕುತ್ಕೊಂಡಿದ್ರು. ಹೆಂಗೆ ಅಂದ್ರೆ ಇವ್ರು ಡೈರೆಕ್ಟ್ ಆಗಿ ಸರ್ ಚೂರು ಚೆನ್ನಾಗಿಲ್ಲ, ಹೌದಾ ಓಕೆ ಸರ್ ಇಲ್ಲ ಅಂದ್ರೆ ಅದೇ ಏನ್ ಗೊತ್ತಾ ಸರ್, ಈಗ ಗೋಪಾಲ್ ದೇಶಪಾಂಡೆ ಅವ್ರ ಬಗ್ಗೆ ಮಾತಾಡಿದ್ರು. ಅವ್ರು ಹೇಗೆ ಅಂದ್ರೆ ಬಂದ್ರೆ ಸೆಟ್ಗೆ ಅದ್ಯಾವುದೋ ಒಂದು ಪಾತ್ರ ರಾಮಣ್ಣನ ಪಾತ್ರ ಮಾಡ್ತಿದಾರೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಪಾತ್ರದ ಹೆಸರು ರಾಮಣ್ಣ ಬೆಳಗ್ಗೆ ಬಂದರೆ 7 ಗಂಟೆಗೆ ಬಂದರೆ ಸಂಜೆ 6 ಗಂಟೆವರೆಗೂ ರಾಮಣ್ಣನೇ. ನಾನು ಇಲ್ಲ ಒಂದು ನಿಮಿಷ ಮುಗಿಸ್ಬಿಡ್ತೇನೆ. ರಾಮಣ್ಣನೇ. ಸೊ ನನ್ಗೆ ಅದು ತುಂಬ ಇಷ್ಟ ಆಯ್ತು. ನಾನು ಅವರಿಂದ ತುಂಬ ಕಲಿತೆ ನಿಜ ಹೇಳ್ಬೇಕಂದ್ರೆ. ಮೆಥಡ್ ಆ್ಯಕ್ಟಿಂಗ್ ಅನ್ನೋದು ಅವರು ಲಿಟ್ರಲಿ ಬ್ರ್ಯಾಂಡ್ ಅಂಬಾಸಿಡರ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ನೋಡ್ತಾ ಇದ್ರೆ ನಾನು ಕಟ್ಟೇಳಕ್ಕೂ ಏನಾರು ಕೊಡ್ತಾರೆ ಇನ್ನೊಂಚೂರು ಅಂತ. ಸೊ ನಾನು ಇವ್ರಿಗೂ ಅದೇ ಹೇಳ್ತಾ ಇದ್ದೆ. ನಾನು ಏನಂದ್ರೆ ಆ ಪಾತ್ರದಲ್ಲಿರೋ ಒಂದು ತುಂಬಾ ಡೀಪ್ ಇತ್ತು ಆ ಸೀನು. ಸೊ ಯಾರೋ ಅಲ್ಲಿ ನಗ್ಸ್ತಾ ಇದಾರೆ ಅನ್ಕೊಳ್ಳಿ, ಇವ್ರು ನಕ್ಕೊಂಡು ಕೂತ್ಕೊಳ್ತಾ ಇರ್ತಾ ಇದ್ಲು. ಸೊ ನಾನು ಅದೇ ಹೇಳ್ತಾ ಇದ್ದೆ, ಅದೆಲ್ಲ ಗೋಪಾಲ್ ದೇಶಪಾಂಡೆ ಅವ್ರು ನೋಡುವ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೆ. ಅದಕ್ಕೆ ನನ್ ರೀಸನ್ ಇದೆ. ಏನಕ್ಕೆ ಅಂದ್ರೆ ಫಸ್ಟ್ ಶೆಡ್ಯೂಲ್ ಅಲ್ಲೆಲ್ಲ ನಾನು ಆ ಪಾತ್ರದಲ್ಲೇ ಇದ್ದಿದ್ ನಂಗೆ ತುಂಬಾ ಮೆಂಟಲಿ ಡ್ರೈನ್ ಆಗಿದೆ. ಫ್ರಾಂಕ್ಲಿ ಸೇಯಿಂಗ್ ಸಿಕ್ಕಾಪಟ್ಟೆ ಒಂಥರ ಹೇಗೆ ಅಂದ್ರೆ ನನಗೆ ಏನ್ರ ಮೇಲೂ ಆಸಕ್ತಿನೇ ಹೊಟ್ಟೋಗ್ಬಿಟ್ಟಿದೆ, ಆ ರೀತಿ ಆಗ್ಬಿಟ್ಟಿದೆ ನಾನು. ಅದಕ್ಕೋಸ್ಕರ ಸೆಕೆಂಡ್ ಶೆಡ್ಯೂಲ್ ನಾನು ಆತರ ಇದ್ರೆ ಬೇರೆ ಖುಷಿಯಾದ ಪಾತ್ರ ಬಂದಾಗೂ ನಂಗೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಜಾಲಿಯಾಗಿ ಅವರು ನಗ್ಸಿದ್ರು ಓಕೆ ಹಂಗಂತ ಹೇಳಿ ಪಾತ್ರ ಎಲ್ಲೂ ಬಿಡ್ತಾ ಇರ್ಲಿಲ್ಲ. ಅದು ನನ್ಗೆ ಒಳಗ್ ಸೀರಿಯಸ್ನೆಸ್ ಇರ್ತಿತ್ತು, ಬಟ್ ಅವ್ರ ಮುಂದೆ ಹಂಗೆ ನಗಾಡ್ಕೊಂಡ್ ಇದ್ದಿದ್ದು ಅಷ್ಟೇ. ಬಟ್ ಫಸ್ಟ್ ಶೆಡ್ಯೂಲ್ ಅಲ್ಲಿ ಅಂತೂ ನಾನು ಒಬ್ಳೆ ಇದ್ದಿದ್ರಿಂದ ಸಿಕ್ಕಾಪಟ್ಟೆ ಡ್ರೈನ್ ಆಗೋಗಿದೆ ಮೆಂಟಲಿ. ಮೀನಾ ಬಿಂದುವಾಗಿ ಏನು ಚೇಂಜ್ ಆಗ್ತಾ ಇದ್ರೆ ನಂಗೆ ರಿಯಲ್ ಆಗಿ ನನ್ಗೆ ಅಳು ಬರ್ತಾ ಇತ್ತು ಒಂದ್ ಪಾತ್ರ ನೋಡಿ. ಅದ್ ಗೊತ್ತಿಲ್ಲ ಏಂತಕ್ಕೆ ಅಂತ ಸಿಕ್ಕಾಪಟ್ಟೆ ಫೀಲ್ ಮಾಡಿದೀನಿ ಆ ಪಾತ್ರನ. ಅದ್ ಬಾಯಲ್ಲಿ ಹೇಳಕ್ ಆಗಲ್ಲ, ನೋಡಿದ್ರೆ ಗೊತ್ತಾಗತ್ತೆ ಅಷ್ಟೇ. ಪಾತ್ರಗಳಲ್ಲಿ ಇಷ್ಟು ಡೆಪ್ತ್ ಇದ್ದಾಗ್ಲೇ ಈ ತರದ ಒಂದು ಕಾನ್ವರ್ಸೇಷನ್ ಸೀನ್ಸ್ ನಡೆಯೋದು. ಸರ್ ನಿಮ್ಗೆ ಮೊದಲ ಸಿನಿಮಾದಲ್ಲಿ ಹೊಸ ಹುಡುಗಿನ ಒಂದು ಹೀರೋಯಿನ್ ಮಾಡಿದಾಗ ನಿಮ್ಗೊಂದಷ್ಟು ಇರುತ್ತೆ ಪರ್ಫೆಕ್ಟ್ ಶಾಟ್ಗಳು ಬೇಕು ಅಂತ, ಅಥವಾ ಒಂದು ಶಾಟ್ ನೋಡಿದಾಗ ಯಾವ್ದಾದ್ರು ಒಂದು ಸೀನಲ್ಲಿ ಅಬ್ಬಾ ಸಾರ್ಥಕ ಆಯ್ತಪ್ಪ ಇವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿರೋದು ಅಂತ ಹೇಳೋದಾದ್ರೆ ಯಾವ್ದಾದ್ರು ತುಂಬ ಇರುತ್ತೆ. ಆಬ್ವಿಯಸ್ಲಿ ಈ ಥರದ ಪಾತ್ರ ಅಂದರೆ ಎಂಟೈರ್ ಜರ್ನಿಲಿ ಅವ್ರು ಅದು ತಮ್ಮನ್ನು ತಾವು ಅಳವಡಿಸ್ಕೊಂಡಿರ್ತಾರೆ ಆ ಪಾತ್ರಕ್ಕೆ. ಯಾವ ಸೀನ್ ಅಂತ ಒಂದು ಸೀನ್ ಅದೇ ನೀವು ಟ್ರೈಲರಲ್ಲಿ ಒಂದಿಷ್ಟು ನೋಡಿರ್ತೀರ. ನಮ್ಮ ಅಪ್ಪನ ಎದೆ ಮೇಲೆ ಒದ್ ಬಂದಂಗೆ ನಿಮ್ಮ ಅಮ್ಮನ ಎದೆ ಮೇಲೆ ಒದ್ ಬಾ, ಅದೇ ಹೌದು. ಸೊ ಅದೇನು ಡೈಲಾಗ್ ಇದೆ ಆ ಸೀನ್ ಮಾಡಬೇಕಾದಾಗ ತುಂಬಾನೇ ಕಷ್ಟ ಇತ್ತು ಆ್ಯಕ್ಚುಲಿ. ಇಂಟೆನ್ಸಿಟಿನೇ ಬೇರೆ ಇದೆ. ಅಷ್ಟು ಅವಳು ಲೌಡ್ ಆಗಿ ಅಷ್ಟು ಬೈತಾರಲ್ಲ, ನಮ್ಮ ಅಪ್ಪನ ಎದೆಗೆ ಒದ್ ಬಂದಂಗೆ ನಿಮ್ಮ ಅಮ್ಮನ ಎದೆಗೆ ಒದ್ ಬಾ ಅಂತ ಹೇಳ್ತಾರಲ್ಲ, ಅದ್ ಮಾಡ್ಬೇಕಾದ್ರೆ ಅಲ್ಲಿ ಸಿಚುಯೇಷನ್ನೇ ಬೇರೆ ತರ ಇತ್ತು. ಅಂದ್ರೆ ಎಲ್ಲರೂ ಆ ಸೀನ್ ಮಾಡ್ಬೇಕಾದ್ರೆ ಎಲ್ಲರೂ ಸೀರಿಯಸ್ ಆಗಿದ್ದೀವಿ, ಅಂದ್ರೆ ಒಂಥರ ಬೇರೆ ತರ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಸೊ ಅವತ್ತು ಹೆಂಗೆ ಅಂದ್ರೆ ಒಂದೇ ಶಾಟ್ ಅದು ತಗೊಂಡಿದ್ ನಾವು, ಒಂದೇ ಶಾಟ್. ಹೀರೋ ಬರ್ತಾರೆ, ಮಾತಾಡ್ತಾರೆ, ಇವರು ಈ ತರ ಹೇಳ್ತಾರೆ, ಆಮೇಲೆ ಹೀರೋ ಅಂತೂ ಬಿಡಿ ಆ ನೆಕ್ಸ್ಟ್ ಲೆವೆಲ್ ಆಕ್ಟ್ ಮಾಡಿದ್ರು ಆ ಸೀನಲ್ಲಿ. ಸೊ ಇಬ್ರು ಜುಗಲ್ ಬಂದು ನೋಡೋಕ್ಕೆ ಅಲ್ಲಿ ಸಿಕ್ತು ನನಗೆ. ಅವ್ರು ಡೈಲಾಗ್ ಹೊಡಿತಿದ್ರು, ಇವ್ರ ರಿಯಾಕ್ಷನ್ಸ್ಗಳು ಕಟ್ ಶಾಟ್ಸ್ ತಗೊಂಡಿಲ್ಲ ನಾನು. ಸೊ ಅಲ್ಲಿ ನಾನು ತುಂಬಾ ಖುಷಿ ಪಟ್ಬಿಟ್ಟು ಎಲ್ಲರೂ ಕ್ಲಾಪ್ಸ್ ಹೊಡೆದ್ವಿ. ಅದಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು ಸೀನು, ಬಾರಿಸ್ಬೇಕಿತ್ತು, ಎಲ್ಲಾನು ಇತ್ತು. ಸೊ ಪೆಟ್ಟು ಬಿತ್ತು, ಒಂದು ಓಲೆನ ಕಿತ್ಕೊಂಡು ಹೋಗೋತರ. ಅಂದ್ರೆ ಅದು ರಿಯಲಿಸ್ಟಿಕ್. ಅವ್ರದ್ದು ತಪ್ಪಲ್ಲ ನಾ ಹೇಳ್ತಿರೋದು, ಅದು ಇನ್ವಾಲ್ವ್ಮೆಂಟ್ ಪ್ರಾಸೆಸ್ ಅಷ್ಟೇ, ಅದು ಇನ್ವಾಲ್ವ್ಮೆಂಟ್ ಅಷ್ಟೇ, ಮತ್ತೆ ಏನಿಲ್ಲ. ಸೊ ನನ್ಗೆ ಅದು ತುಂಬಾ ಇಷ್ಟವಾದ ಸೀನ್. ಇವ್ರದ್ದಾಗ್ಲಿ ನಮ್ಮ ಹೀರೋದು ಆಗ್ಲಿ ತುಂಬಾ ಫೇವ್ರೇಟ್ ಸೀನ್ ನಂದು. ನಿಮ್ಗೆ ಫೇವ್ರೇಟ್ ಸೀನ್ ಅದು ಬಿಟ್ಟು ಬೇರೆ ಹೇಳಿ. ಬಂದಿದೆ ಬಟ್ ಅದನ್ನ ಹೇಳಕ್ ಆಗಲ್ಲ ಸೀನ್. ಬಟ್ ಅದನ್ನ ಹೇಳಕ್ ಆಗಲ್ಲ ಪಾತ್ರನ. ಸೆಕೆಂಡ್ ಶೆಡ್ಯೂಲ್ ಯು ವಾಂಟ್ ಮೀ ಟು ಸೇ? ನೋ ಯಾವುದು ಅಂತ ಕೇಳಿದೆ ಅಷ್ಟೇ. ಓಕೆ, ಆದ್ರೆ ಅದನ್ನ ಹೇಳಕ್ ಅದೇ ಇವ್ರು ಹೇಳಿದ್ರಲ್ಲ, ನನ್ ಇಷ್ಟ ಆಗಿದ್ ಪಾತ್ರ, ಇಷ್ಟ ಆಗಿದ್ ಸೀನ್ ಅಲ್ಲ, ಕಷ್ಟ ಅಂತಾನು ಹೇಳಕ್ಕಾಗಲ್ಲ. ಬಟ್ ಇವ್ರಿಗೆ ಕಷ್ಟ ಆಯ್ತು, ನನಗೆ ಸಿಕ್ಕಾಪಟ್ಟೆ. ನಾನ್ ಹೇಳ್ತಾ ಇದೀನಲ್ಲ, ಅದ್ ಒಂಥರ ನನ್ಗೆ ಒಂದ್ ಕಂಪ್ಲೀಟ್ ಡೇ ಹತ್ತು ಯಾರಿಗೆ ಆದ್ರೂ ನನ್ ಕಣ್ಣೆಲ್ಲ ಇಷ್ಟ ದಪ್ಪ ಆಗ್ಬಿಡ್ತೈತೆ ಎವ್ರಿ ಡೇ ಮಲ್ಕೊಳ್ಳೋ ಟೈಮಲ್ಲಿ.
2 hours 3 hours ಸ್ಲೀಪ್ ಸಿಗ್ತಾ ಇತ್ತು, ಇಷ್ಟು ದಪ್ಪ ಊದ್ಕೊಂಡ್ಬಿಡ್ತಾ ಇತ್ತು ಗ್ಲಿಸರಿನ್ ಯೂಸ್ ಮಾಡಿ. ಎವ್ರಿ ಟೈಮ್ ನಾವು ಅಳೋಬೇಕಾದ್ರೆ ಎಲ್ಲ ಬರ್ಬೇಕಲ್ಲ ನೀರು, 1-2 times ಬರುತ್ತೆ. ಇವಾಗ ಸಜೆಷನ್ ಶಾರ್ಟ್ ಆ ಥರ ಎಲ್ಲ ಇಟ್ಕೋಬೇಕಾದ್ರೆ ಗ್ಲಿಸರಿನ್ ಯೂಸ್ ಮಾಡಬೇಕು. ಸಿಕ್ಕಾಬಡೆ ಕಷ್ಟ ಇತ್ತು ಆ ಸೀನ್. ಮತ್ತೆ ಇಷ್ಟಪಟ್ಟು ಸೀನ್ ಮಾಡಿರೋದಂದ್ರೆ ತುಂಬಾ ಇದಾವೆ ಆ ಥರ. ಕಂಪ್ಲೀಟ್ ನಾನು ಒಂದು ಕ್ಲೈಮ್ಯಾಕ್ಸ್ ಸೀನ್ ಇದೆ, ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನೋ ಒಂದಿದೆ. ಸೊ ಇದು ನಾನು ಶುರು ಮಾಡಿದ್ದು, ನನ್ ನಿಲ್ಸಕ್ಕೆ ಆಗಿಲ್ಲ, ಪಾತ್ರ ಮುಗೀತಿದೆ ಅಂತ ಅಳು ಬರ್ತಾನೆ ಇದೆ. ನಾನು ಸಾಕ್ಷಿ. ಆ ಶಾರ್ಟ್ ಕಟ್ ಆಯ್ತು, ಕಟ್ ಆದ ಕೂಡಲೇ ಹಿಂಗೆ ಹೋಯ್ತು ಈ ಹುಡುಗಿ. ನಾನು ಸುಮ್ಮನೆ ನನ್ನ ನೆಕ್ಸ್ಟ್ ಶಾರ್ಟ್ಗೆ ಇದನ್ನ ಬ್ಲಾಕ್ ಚೆಕ್ ಮಾಡ್ತಾ ಇದ್ದೆ, ಅದ್ಕೊಂಡು ಕೂತ್ಕೊಂಡಿದ್ದಾಳೆ. ಏನಮ್ಮ ಅಂತ ಹೇಳಿದ್ರೆ, ಇಲ್ಲ ಮೀನಾ ನನಗೆ ಬೇರೆ ಥರ ಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಈ ಸೀನಲ್ಲಿ ಅಂತ ಹೇಳಿದ್ಲು. ವೆರಿ ಟ್ರೂ ಸರ್. ಸೊ ಹೌ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ, ಬಟ್ ಅಟ್ ದ ಸೇಮ್ ಟೈಮ್ ಎಷ್ಟು ನರ್ವಸ್ ಇದ್ದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ ಸರ್ ನಿಮ್ಮ ಇದರಲ್ಲಿ. ಬಟ್ ಎಷ್ಟು ಖುಷಿ ಇದೆ ಈ ಸಿನಿಮಾ ಮಾಡಿದ್ದಕ್ಕೆ, ಮೊದಲ ಸಿನಿಮಾ ಇಷ್ಟೊಂದು ಕ್ವಾಲಿಟಿ. ಸರ್ ನೋಡಿ, ನಾನು 2008 ಇಂಡಸ್ಟ್ರಿಗೆ ಬಂದಿದ್ದು. ಚಮಕಾಯಿಸಿ ಚಿಂದಿ ಉಡಾಯಿಸಿ ನನ್ನ ಫಸ್ಟ್ ಪಿಕ್ಚರು. AR ಬಾಬು ನನ್ನ ಗುರುಗಳು. ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ, ಪವನ್ ಸರು ನಾನು ಫ್ರೆಂಡ್ಸ್ ಥರ, ನನ್ನ ಗುರುಗಳು ಜೊತೆಗೆ ಫ್ರೆಂಡ್ಸು. ಹಿತೈಷಿ, ನನ್ನ ಒಳ್ಳೆ ಹಿತೈಷಿ ಪವನ್ ಒಡೆಯರ್ ಅವರು. ಗೋವಿಂದ ನಮ್ಮಯಿಂದ ಗೂಗ್ಲಿ, ರಣವಿಕ್ರಮ, ನಟ ಸಾರ್ವಭೌಮ, ಜೆಸ್ಸಿ ಅಪ್ ಟು ರೆಮೋವರೆಗೂ ನಾನು ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಮಧ್ಯದಲ್ಲಿ ನಾನು ಮಧ್ಯೆ ಆಫ್ ಆಗ್ತಾ ಇದ್ದೆ, ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ನಾನು ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೆ. ನಮ್ಮ ತಲೆಯಲ್ಲಿ ಹೆಂಗಿರ್ತಿತ್ತು ಅಂದರೆ, 1-2 ಸಿನಿಮಾ ಮಾಡಿದ್ಕೊಳ್ಳೆ ನಾನು ಡೈರೆಕ್ಟರ್ ಗುರು ಆ ಥರ ಇತ್ತು. ಬಟ್ 16 ವರ್ಷ ಆಯಿತು. ನಾನು ತುಂಬ ರಿಗ್ರೆಟ್ ಪಡ್ತಾ ಇದ್ದೆ ಫಸ್ಟು. ಏನು ಗುರು, ಎಲ್ಲ ನನ್ನ ಜೊತೆಗಿರೋರೆಲ್ಲ ಡೈರೆಕ್ಟರ್ಗಳಾಗ್ಬಿಟ್ರು, ನಾನು ಯಾಕಾಗಲಿಲ್ಲ, ಏನು ನಂದೇ ಪ್ರಾಬ್ಲಮ ಅಂತೇಳಿ ತುಂಬ ಸತಿ ಬೈಕೊಂತ ಇದ್ದೆ. ಮತ್ತು ಎಲ್ಲೇ ಹೋದ್ರು ನಾನು ಕತೆ ಹೇಳಿದ್ರೆ ಎಲ್ಲರೂ ಸೂಪರ್ ಆಗಿದೆ ಗುರು, ಮಾಡೋಣ ಅಂತ ಹೇಳ್ತಾ ಇದ್ರು. ಇವಾಗ ನಂಗೆ ರಿಗ್ರೆಟ್ ಇಲ್ಲ. 16 ವರ್ಷ ನಾನು ರಿಗ್ರೆಟಲ್ಲಿ ಇದ್ದೆ. ಮೈಟ್ ಬಿ ನಾನು ಅವಾಗ ಮಾಡಿದ್ದು ಈ ಕಮರ್ಷಿಯಲ್ ಕತೆಗಳೇ, ಅದೆಲ್ಲ ಇವಾಗ ಡಿಲೀಟ್ ಆಯಿತು ನನ್ನ ಸ್ಕ್ರಿಪ್ಟ್, ನನ್ನ ಬತ್ತಳಿಕೆಯಿಂದ. ಸೊ ಈ ಕತೆ ಏನು ಮಾಡಿದ್ನಲ್ಲ, ನನಗೆ ಮೊನ್ನೆ ನಾನು ಸಿನಿಮಾ ನೋಡಿದಾಗ ದಿ ಬೆಸ್ಟ್ ಡೆಬ್ಯೂ ಫಾರ್ ಮೀ ಅಂತ ಅನ್ಸುತ್ತೆ. ಅಷ್ಟು ಖುಷಿ ಇದೆ ನನಗೆ 16 ವರ್ಷ ಬೇಜಾರ ಇಲ್ಲ. ಹೋದ್ರೆ ಹೋಗ್ಲಿ ಬಿಡುಗರು, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಅದು ನನ್ನ ಮಣ್ಣಿನ ಕತೆ, ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿರೋ ಕತೆ. ನಾನು ಕೆರೆಬೇಟೆ ಚಿಕ್ಕ ವಯಸ್ಸಿಂದ ನಾನು ಆಡ್ಕೊಂಡು ಬಂದಿರೋದು. ನನ್ನ ಸೊರಬ ಊರು, ಅಲ್ಲೇ ಜಾಸ್ತಿ ಇದು ಮಾಡ್ತಾರೆ. ಸೊ ಅದನ್ನೇ ನಾನು ಸಿನಿಮಾ ರೂಪಕವಾಗಿ ತಂದಲ್ಲ ಅನ್ನೋದೊಂದು ಭಾಳ ಖುಷಿ ಇದೆ. ಅದಕ್ಕೆ ನಾನು ಪ್ರೊಡಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜನಮನ ಸಿನಿಮಾಸ್ಗೆ, ಪ್ರೊಡ್ಯೂಸರ್ ಗೌರಿಶಂಕರ್ ಅವ್ರಿಗೆ. ಆಮೇಲೆ ಅದೇ ಪ್ರೊಡ್ಯೂಸರ್ ಗೌರಿಶಂಕರ್ ಅಂತ ಯಾಕೆ ಹೇಳಿದೆ ಅಂದರೆ, ಅವರು ಒನ್ ಆಫ್ ದಿ ಜಯಶಂಕರ್ ಪ್ರೊಡ್ಯೂಸರು, ಗೌರಿಶಂಕರ್ ಹೀರೋ. ಸೊ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಆ್ಯಕ್ಚುಲಿ ನಾನು ಫಸ್ಟ್ ಕತೆ ಹೇಳಕ್ಕೆ ಹೋದಾಗ ಬ್ರದರ್ ಅಂತ ಸ್ಟಾರ್ಟ್ ಮಾಡಿದ್ವಿ. 2019 ಸ್ಟಾರ್ಟ್ ಮಾಡಿದ್ದು ಕತೆ ಹೇಳಕ್ಕೆ ಹೋಗಿದ್ದು. ಅವಾಗ ಈ ರೂಪ ಇರಲಿಲ್ಲ, ಅವಾಗ ಬೇರೆ ರೂಪ ಇತ್ತು ಅದಕ್ಕೆ. ಅವಾಗ ಮೀನಾನು ಬೇರೆ ಥರ ಇದ್ಲು, ಹುಲಿ ಮನೆ ನಾಗನೂ ಬೇರೆ ಥರ ಇದ್ದ. ಸೊ ಫಸ್ಟ್ 2019 ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರು. ಅದಾದಮೇಲೆ ಕೋವಿಡ್ ಆಗೋಯ್ತು. ಅದಾದ್ಮೇಲೆ 21 ಎಂಡಿಂದ ನಾವು ಸ್ಕ್ರಿಪ್ಟಿಗೆ ಕೂತ್ಕೊಂಡ್ವಿ. ಅದೇ ಹೇಳಿದ್ನಲ್ಲ ಅವಾಗಲೇ 10 months ನಾವು ಅದ್ರ ಬಗ್ಗೆನೇ ವರ್ಕ್ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಟೈಮ್ ಬ್ರದರ್ ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಇವಾಗಲೂ ಬ್ರದರ್ ಹಂಗೆ ಅವರು ನನ್ನ ಬ್ರದರ್ ಅಂತಾರೆ, ನಾವು ಅವ್ರ ಬ್ರದರ್ ಅಂತ ಹೇಳ್ತೀವಿ. ಹಂಗೆ ಇವಾಗ ಒಂಥರ ಬ್ರದರ್ಹುಡ್ ಫಾರ್ಮ್ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ಗೌರಿಶಂಕರ್ ಆ್ಯಂಡ್ ಜಯಶಂಕರ್. ಎಸ್, ನೀವು ಮೀನಾ ಪಾತ್ರ ನಿಮ್ಮ ಮೊದಲ ಸಿನಿಮಾದಲ್ಲಿ ಈ ಪಾತ್ರ ಸಿಕ್ಕಿರೋದಕ್ಕೆ, ಇಷ್ಟೊಂದು ಡೆಪ್ತ್ ಇರುವಂತಹ ತುಂಬ ಸ್ಟ್ರಾಂಗ್ ವುಮೆನ್ ಥರ ಕಾಣುವಂತಹ ಪಾತ್ರ ಸಿಕ್ಕಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಸೊ ಸಿನಿಮಾ ರಿಲೀಸ್ ಆಗ್ತಿದೆ, ಸೊ ಅದೆಲ್ಲ ಡೈಲಮ ಹೆಂಗಿದೆ? ಸೊ ನಾನು ಮೇನ್ಲಿ ಸಿನಿಮಾ ರಿಲೀಸ್ ಆಗಲಿ, ನಾನು ಅವಾಗ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೋದಂತ ಖುಷಿ. ಅದೊಂದು ಇಟ್ಕೊಬಿಟ್ಟಿದ್ದಾಳೆ ಮನ್ಸಲ್ಲೇ, ಏನು ಹೇಳಂಗಿಲ್ಲ ಅಂದ್ರೆ ಅದಕ್ಕೋಸ್ಕರ ಏನು ಹೇಳಕ್ಕಾಗಲ್ಲ. ಬಟ್ ಈ ತರ ಪಾತ್ರ ಇನ್ನಷ್ಟು ಎಲ್ರಿಗೂ ನನ್ನ ಒಬ್ಳಿಗೆ ಅಂತಲ್ಲ, ಎಲ್ಲ ಆಕ್ಟ್ರೆಸ್ಗೂ ಸಿಗ್ಲಿ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ಕೆ. ಈ ತರ ಪಾತ್ರ ಎಲ್ಲ ಡೈರೆಕ್ಟರ್ಸು ಕೊಡ್ತಾ ಇರಲಿ. ಆಮೇಲೆ ಇದೊಂದು ಮಾಡೋದಿದೆಯಲ್ಲ ಸರ್, ಇದೇ ತರ ಪಾತ್ರ ನಂಗೆ ಮುಂದೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಡೆಬ್ಯೂಗೆ ಈ ತರ ಪಾತ್ರ ಸಿಕ್ಕಿರೋದು ಐ ಆಮ್ ವೆರಿ ಗ್ರೇಟ್ಫುಲ್. ಇದಕ್ಕಿಂತ ಏನು ಹೇಳ್ಬೇಕು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಗ್ರೇಟ್ಫುಲ್ ನಾನು. ಅಲ್ಲ, ಪೋಸ್ಟರಿಂದ ಹಿಡಿದು ಟೀಸರ್ ಟ್ರೇಲರ್ವರೆಗೂ ಎಲ್ಲರಲ್ಲೂ ಬಂದಿದ್ದು ಒಂದೇ ಒಂದು ರೆಸ್ಪಾನ್ಸು, ಯಾವುದಿದು ಹೊಸದಾಗಿ ಹೊಸಬ್ರು ಮಾಡಿರೋದಂತ ಅನ್ಸೋದೇ ಇಲ್ಲ, ತುಂಬ ಕ್ವಾಲಿಟಿ ಇದೆ, ಕಾಂತಾರ ನೋಡ್ದಂಗೆ ಆಗ್ತಿದೆ, ಆ ಥರದ್ದು ಕ್ವಾಲಿಟಿ ಇದೆ ಸಿನಿಮಾ ಅಂತಲೇ ಹೇಳ್ತಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ರಿಲೀಸ್ ಆದಮೇಲೂ ಕೂಡ ಅದೇ ರೀತಿಯ ದೊಡ್ಡ ಮಟ್ಟದ ಯಶಸ್ಸು ನಿಮ್ದಾಗಲಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಆಡಿಯನ್ಸ್ಗೆ ಹೇಳೋದಾದರೆ, ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಇವಾಗ ಮಾರ್ಚ್ 15ಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ಕೆರೆಬೇಟೆ. ಸಿನಿಮಾ ಯಾಕೆ ನೋಡಬೇಕು ಅಂದರೆ, ನೀವು ಹೇಳ್ತಾ ಇದ್ರಿ ಕಾಂತಾರ ಬಂದ ಕೂಡಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಂಥ ಸಿನಿಮಾಗಳು ಬರಬೇಕು ಅಂತ, ಮಲಯಾಳಮಲ್ಲಿ ಮಾಡೋರು, ತಮಿಳಲ್ಲಿ ಮಾಡೋರು ಅಂತ. ಖಂಡಿತವಾಗೂ
ನಾವು ಕೂಡ ಅಂತ ಒಂದು ಒಳ್ಳೆ ಸಿನಿಮಾನೇ ಮಾಡಿದ್ವಿ. ಅಂದರೆ ನಾವು ಆ ಕಡೆಯವರು ಆಗಿರೋದ್ರಿಂದ ನಾವು ಕಣ್ಣಾರೆ ಏನು ನೋಡಿದ್ವಿ ಅದನ್ನ ನಾವು ನೈಜವಾಗಿ ತೆರೆ ಮೇಲೆ ತರೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಇದು ಓನ್ಲಿ ಫಾರ್ ಮಲೆನಾಡು ಅಂತ ಅಲ್ಲ, ಭಾವನೆಗಳು ಎಲ್ಲ ಅದು ವಿಶ್ವಾದ್ಯಂತ ಇರುತ್ತೆ. ಅಂದರೆ ಎಲ್ಲ ಕಡೆನೂ ಅದೇ ಭಾವನೆ, ಹೊಡೆದ್ರೆ ನೋವಾಗುತ್ತೆ, ಖುಷಿ ಆದರೆ ನಗು ಬರುತ್ತೆ. ಸೊ ಆ ಒಂದು ಖುಷಿನ ಈ ಸಿನಿಮಾದಲ್ಲಿ ನೀವು ಖಂಡಿತವಾಗೂ ನೋಡ್ತೀರಾ. ಏನಂದರೆ ಮಣ್ಣಿನ ಪಕ್ಕ ದೇಸಿ ಮಣ್ಣಿನ ಕತೆ, ಪಕ್ಕ ಕಲ್ಟ್ ಕಮರ್ಷಿಯಲ್ ಕತೆ, ಖಂಡಿತವಾಗೂ ನಿಮ್ಗೆ ಮೋಸ ಆಗಲ್ಲ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಆಮೇಲೆ ಮೊಬೈಲಲ್ಲಿ ನೋಡಿಬಿಟ್ಟು ಇಂಥ ಸಿನಿಮಾ ನಾನು ಮೊಬೈಲಲ್ಲಿ ನೋಡಿಬಿಟ್ಟೆ ಥಿಯೇಟ್ರಲ್ಲಿ ನೋಡಲಿಲ್ವಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ಪ್ಲೀಸ್ ಸಿನಿಮಾ ನೋಡಿ. ಮಾರ್ಚ್ 15ಕ್ಕೆ ಕೆರೆಬೇಟೆ ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಬಿಂದು ಶಿವರಾಮ್. ನಾನು ಪ್ರತಿ ಇಂಟರ್ವ್ಯೂ ಅಲ್ಲೂ ಇದೇ ಹೇಳೋದು, ನಾನು ಒಂದು ಪಾರ್ಟ್ ಆಫ್ ದಿ ಮೂವಿ ಆಗಿ ಎಲ್ಲೂ ಹೇಳ್ತಾ ಇಲ್ಲ. ಈ ಒಂದು ಸಿನಿಮಾ ಸೋಲ್ಬಾರ್ದು. ಯಾಕಂತ ಹೇಳಿದ್ರೆ ತುಂಬ ಒಂದು ಒಳ್ಳೆ ಮಣ್ಣಿನ ಕತೆ. ಯಾವುದೋ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ನಾವು ಸಪೋರ್ಟ್ ಮಾಡ್ತೀವಿ, ಈ ಥರ ನಮ್ಮ ಕನ್ನಡದಲ್ಲಿ ಬರಲ್ಲ, ಬರೀ ಫುಲ್ ಪಕ್ಕ ಕಮರ್ಷಿಯಲ್ ಮೂವೀಸ್ ಅಷ್ಟೇ ನಮ್ಮ ಕನ್ನಡದಲ್ಲಿ ಬರೋದು, ಮಣ್ಣಿನ ಕತೆ ಕೊರತೆ ಇದೆ ಅಂತ. ಬಟ್ ಈ ಥರ ಬಂದಾಗ ಸಪೋರ್ಟ್ ಮಾಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಮಾರ್ಚ್ 15ಕ್ಕೆ ಎಲ್ಲರೂ ಹೋಗಿ ನೋಡಿ. ಆಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ, ಪರವಾಗಿಲ್ಲ. ಸೊ ಅದನ್ನಷ್ಟೇ ಹೇಳ್ತೀನಿ. ಅಂದರೆ ನಿಮ್ಮ ಮಾತುಗಳಲ್ಲೂ ಗೊತ್ತಾಗುತ್ತೆ. ಇದನ್ನೇ ಹೀರೋ ಅವರು ಹೇಳಿದರು, ಇಷ್ಟ ಆದರೆ 4 ಜನಕ್ಕೆ ಕೇಳಿ, ಇಷ್ಟ ಆಗಿಲ್ಲ ಅಂದರೆ ಕೆಳಗಡೆ ಒಂದು ಕೆಟ್ಟದಾಗ ಕಮೆಂಟ್ ಹಾಕಿ ಹೇಳಿ ಅಂತಾನೆ. ಸೊ ಅಂದರೆ ನೀವು ಅಷ್ಟು ಡೇರಿಂಗಾಗಿ ಆ ಸ್ಟೆಪ್ ತಗೋತೀರ ಅಂದ್ರೇ ಗೊತ್ತಾಗ್ತಿದೆ ನಿಮ್ಮ ಸಿನಿಮಾದ ಕಂಟೆಂಟ್ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅಂತ. ಸೊ ಆ ನಂಬಿಕೆ ಎಲ್ಲ ನಿಜ ರೂಪಕ್ಕೆ ಬರುತ್ತೆ ಆದಷ್ಟು ಬೇಗ 15ನೇ ತಾರೀಕು. ಸೊ ಸಕ್ಸಸ್ ಮೀಟಲ್ಲೂ ಕೂಡ ಸಿಗೋಣ ಸರ್. ಖಂಡಿತ ಥ್ಯಾಂಕ್ ಯು ಸೊ ಮಚ್. ಅವಾಗ ನಾನು ಬಾಯ್ಬಡ್ಕಿ ಇನ್ನೊಂದೇನು ಹೇಳಿದ್ರಲ್ಲ ಮನು, ಅದನ್ನು ಹೇಳ್ತಾರೆ. ಮನು ಅವತ್ತು ಹೇಳಲೇಬೇಕು, ನೀನು ಹೇಳಬೇಕು. ಹೇಳಿ. ಮನು ಬಂದ್ಬಿಟ್ಟು ಯಾರಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಮನು ತಂಗಲ್ ಅಂತ. ಅವ್ರು ಯಾವಾಗೂ ಒಂದು ಫೇಮಸ್ ಡೈಲಾಗ್ ಹೇಳ್ತಾ ಇದ್ರು. ಆ ಡೈಲಾಗೆ ಇವ್ರಿಗೆ ಒಂದ್ಸಲ ತುಂಬಾ ಇವಾಗ ಫೀಲ್ಡ್ ಕ್ಲಿಯರ್ ಮಾಡ್ಬೇಕಂದ್ರೆ ಈಚೆಗ್ ಬನ್ನಿ ಅಂತ. ಈಚೆಗ್ ಬನ್ನಿ ನನಗೆ ಗೊತ್ತಾಗಿಲ್ಲ. ನಾವು ಈಚೆಗ್ ಬನ್ನಿ ಏನು. ಸೊ ಆಮೇಲೆ ಅದೇ ಅವನು ಪಾಪ ಅವನಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಅದು ಹೇಳ್ತಾ ಇದ್ದಿದ್ದು. ಇವಳು ಕೂಡ ಅಷ್ಟೇ, ನಾನು ಅದನ್ನ ಹೇಳ್ಕೊಂಡು ಅದನ್ನ ಈಚೆಗ್ ಬನ್ನಿ ಅಂದ್ಕೊಂಡು, ಅಯ್ಯೋ ಕೋತಿ, ಹಂಗೆಲ್ಲ ಅರ್ಥನೇ ಬೇರೆ ಆಗುತ್ತೆ ಅಂತ ಅಷ್ಟೇ. ಮನು ಡೈಲಾಗ್ ಅಂದ್ರೆ ಅದೇನೆ. ಸೊ ಸಕ್ಸಸ್ ಮೀಟ್ ಅಲ್ಲಿ ಹೇಳೋದು ನೀವಾಗ ಹೇಳಿದ್ರೆ ಸಕ್ಸಸ್ ಮೀಟ್ ತುಂಬಾ ಮಾತಾಡೋದಿದೆ. ಏನ್ ಗೊತ್ತಾ ಸರ್, ಸಿನಿಮಾ ಮಾಡಾಗಿದೆ ಸರ್. ನಾವು ಎಷ್ಟೇ ಮಾತಾಡಿದ್ರು ನನ್ನ ಸಿನಿಮಾ ತುಂಬಾ ಚೆನ್ನಾಗೇ ಮಾಡಿರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಎಲ್ಲರೂ ಪಾಪ ಒಳ್ಳೆ ಸಿನಿಮಾ ಮಾಡಕ್ಕಂತಾನೆ ಬರೋದು. ಪ್ರತಿಯೊಬ್ಬನೂ ಕೂಡ ಒಳ್ಳೆ ಸಿನಿಮಾ ಮಾಡಕ್ಕೆ ಬರ್ತಾರೆ. ಅವರ ಮೆಂಟಾಲಿಟಿಲಿ ಅದು ಒಳ್ಳೆ ಸಿನಿಮಾನೇ ಆಗಿರುತ್ತೆ ಖಂಡಿತವಾಗ್ಲೂ. ಈಗ ನನಗೂ ಅಷ್ಟೇ ಒಳ್ಳೆ ಸಿನಿಮಾನೇ ಅಂತ ನಾನು ಅನ್ಕೊಂಡಿದ್ದೀನಿ. ಜಾಸ್ತಿ ಯಾಕೆ ಮಾತಾಡಬಾರ್ದು ಅಂದ್ರೆ, ನಾನು ಸಿನಿಮಾ ಮಾತಾಡಲಿ. ನಾನು ಸಿನಿಮಾ ಮಾತಾಡಿದಾಗ ಆಮೇಲೆ ನಾವು ಮಾತಾಡೋಕ್ಕೆ ಅದು ತುಂಬಾನೇ ಇದೆ ನನಗೆ. ಯಾಕಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಹೆಸರು ಏನಕ್ಕೆ ಮೀನಾ ಅಂತಾನೆ ಯಾಕೆ ಇಟ್ಟಿದ್ದೀನಿ, ಹುಲಿಮನೆ ನಾಗ ಅಂತಾನೆ ಯಾಕೆ ಇಟ್ಟಿದ್ದೀನಿ ಅನ್ನೋದಕ್ಕೂ ನಾನು ಡಿಕೋಡ್ ಮಾಡ್ಕೊಂಡು ಹೋಗ್ತೀನಿ ಅವಾಗ. ಸೊ ಆ ಥರ ಎಲ್ಲ ಇದೆ. ಖಂಡಿತವಾಗಿ ಅದು ಮಾತಾಡ್ತೀವಿ. ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.